ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರಾಧ್ಯಾಪಕರಾಗಿರುವಂತಹ ರೇವತಿ ಭಾನುವಾರ ಸಂಬಂಧಿಕರ ರೀತಿಯಲ್ಲಿ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಡ್ತಾ ಇದ್ರು. ಅಂದರೆ ಯಾವುದೇ ಒಂದು ಮದುವೆಗಳು ನಡೀತಾ ಇದ್ರು, ಸಮಾರಂಭಗಳು ನಡೀತಾ ಇದ್ರು, ಅವರ ಸಂಬಂಧಿಕರ ರೀತಿಯಲ್ಲಿ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಡ್ತಾ ಇದ್ರು. ಅನುಮಾನ ಬಾರದಂತೆ ಎಲ್ಲರನ್ನ ಮಾತನಾಡಿಸಿ ದೋಚುವ ಕೆಲಸ ಮಾಡ್ತಾ ಇದ್ರು. ನಂತರ ಮದುವೆಯಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು. ನವೆಂಬರ್ 25ರಂದು ದ್ವಾರಕನಾಥ ಕಲ್ಯಾಣ ಮಂಟಪದಲ್ಲಿ ಈಕೆ ತನ್ನ ಕೈ ಚಳಕ ತೋರಿಸಿದ್ಲು. ಬಸವನಗುಡಿ ಪೊಲೀಸರ ವಿಚಾರಣೆ ವೇಳೆಯಲ್ಲಿ 3 ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಬೇರೆ ಬೇರೆ ಕಲ್ಯಾಣ ಮಂಟಪದಲ್ಲಿ ಇದೇ ರೀತಿ ಕೃತ್ಯಗಳನ್ನು ಎಸಗಿರುವಂಥದ್ದು ಪತ್ತೆಯಾಗಿದೆ. ಅಂದರೆ ಬೇರೆ ಬೇರೆ ಕಲ್ಯಾಣ ಮಂಟಪಗಳಿಗೂ ಕೂಡ ಪರಿಚಯಸ್ಥರ ರೀತಿಯಲ್ಲಿ ಆ ಒಂದು ಮಂಟಪಕ್ಕೆ ಹೋಗೋದು, ಜೊತೆಗೆ ಅದಾದ ನಂತರ ಅಲ್ಲಿ ಕಳ್ಳತನಕ್ಕೆ ಮುಂದಾಗೋದು, ಅಲ್ಲಿ ಕಳ್ಳತನ ಮಾಡಿದ್ದಂತಹ ಚಿನ್ನಾಭರಣಗಳನ್ನು ತನ್ನ ಬಳಿ ಇಟ್ಕೊಳ್ಳೋದು, ಮಾರಾಟ ಮಾಡೋದು, ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಇನ್ನು ಪೊಲೀಸರು ಯಾವಾಗ ಈಕೆಯನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದ್ರು, ಇನ್ನೂ ಹಲವಾರು ಬೇರೆ ಬೇರೆ ಕಲ್ಯಾಣ ಮಂಟಪಗಳಲ್ಲಿ ಇದೇ ರೀತಿ ಕಳ್ಳತನ ಮಾಡಿರುವಂಥದ್ದು, ಇದೇ ರೀತಿ ಈ ಕಳ್ಳತನದ ಕೃತ್ಯವನ್ನು ಎಸಗಿರುವಂಥದ್ದು ಬೆಳಕಿಗೆ ಬಂದಿದೆ. ಇನ್ನು ಅನೇಕರ ಒಂದು ಕಲ್ಯಾಣ ಮಂಟಪಗಳಲ್ಲಿ ಕಳ್ಳತನ ಮಾಡಿ ಚಿನ್ನಾಭರಣಗಳನ್ನು ಏನು ತನ್ನ ಬಳಿ ಶೇಖರಣೆ ಮಾಡಿ ಇಟ್ಕೊಂಡಿದ್ಲು, ಅದನ್ನು ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಯಾರಿಂದ ಇದನ್ನು ಕಳ್ಳತನ ಮಾಡಿದ್ರು ಅದನ್ನು ಪತ್ತೆ ಹಚ್ಚೋದಕ್ಕೆ, ಅದನ್ನು ಮತ್ತೆ ವಾಪಸ್ ಅವರಿಗೆ ತಲುಪಿಸೋದಕ್ಕೆ ಅಂತ ಈಗ ಪ್ರಯತ್ನ ಕೂಡ ನಡೀತಾ ಇದೆ. ಇನ್ನೊಂದು ಬಸವನಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಒಬ್ಬ ಲೇಡಿ, ಅವರು ರೆಗ್ಯುಲರ್ ಆಗಿ ಕೆಲವು ಚೌಲ್ಟ್ರೀಸಲ್ಲಿ ಮದುವೆ ಟೈಮಲ್ಲಿ ಪರ್ಸಿಂದ ಗೋಲ್ಡ್ ಐಟಮ್ಸ್ ಕದ್ದು ಅವರು ಇದು ಮಾಡ್ತಿದ್ರು. ಇದರಲ್ಲಿ 3 ಪ್ರಕರಣ ಪತ್ತೆ ಆಗಿದೆ. ಇನ್ನೂ ಕೆಲವು ಇರ್ಬೋದು ಪ್ರಕರಣ, ಬಟ್ ಇದು ಭಾಳ ಒಂದು ಯಾರು ಪರ್ಟಿಕ್ಯುಲರ್ ಆರೋಪಿ ಇದ್ದಾರ, ಆರೋಪಿಯವಳು 3 ಕೇಸ್ ಆಲ್ರೆಡಿ ಹಳೆ ಕೇಸ್ ಕೂಡ ಇದೆ ಅವಳ ಮೇಲೆ. ಮತ್ತು ಆ್ಯಸ್ ಎ ಟೆಂಪ್ರರಿ ಲೆಕ್ಚರರ್ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ರು. ಇದೂ ಒಂದು ಭಾಳ ಸೀರಿಯಸ್ ಇಶ್ಯೂ ಇದೆ. ನಾವು ನಮ್ಮ ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ, ಬೇರೆ ಇನ್ನೂ ಕೇಸಸ್ ಇದ್ದರೆ ಪತ್ತೆ ಮಾಡಲಿ. ಹಳೆ 3 ಕೇಸ್ ಇದೆ, ಈಗ ಕೂಡ 3 ಕೇಸ್ ಡಿಟೆಕ್ಟ್ ಆಗಿದೆ. ಸೊ ನಮ್ಮ DCP ಸೌತ್ಗೆ ಕೂಡ ನಾವು ಯಾಕೆಂದರೆ ನಮ್ಮದು ಕ್ರೈಮ್ ಪ್ರಿವೆನ್ಷನ್ ಮಂತ್ ನಡೀತಾ ಇದೆ. ಇದರಲ್ಲಿ ಜನಗೆ ಒಂದು ಅಲರ್ಟ್ ಇರಲಿ, ಇಂಥ ಮದುವೆ ಟೈಮಲ್ಲಿ ಕೇರ್ಲೆಸ್ ಆಗಿ ಅವರು ಇರ್ತಾರೆ, ಅವ್ರದ್ದು ಬಿಲಾಂಗಿಂಗ್ಸ್ ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡ್ರೆ ಅದು ಒಳ್ಳೆಯದು. ನಾವು ಅಪೀಲ್ ಮಾಡ್ತೀವಿ, ಮತ್ತು ನಾವು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ.